Namaste to all. I am principal of Anand Vidya Vihar School. We are having a exhibition here regarding the coins and stamp collection. I am very grateful to Mr. Satish, who has come all the way and has taken his valuable time to do this exhibition. I think it's very valuable and very informative for the children. I feel my students are very lucky to have this opportunity, because it's become very rare to see this such stamps and collection of coins. It's a great hobby that Mr. Satish is having. Nowadays children are, as we all know, that children are addicted to phones, glued to the phones only. So whenever they get the free time, they'll always be glued to phone or TV or roaming here and there. So cultivating such an hobby as Mr. Satish has got, like a collection of coins, is a great hobby. So this is an example set for all the students, that our children also will cultivate such hobbies like this, and very informative for all. So I'm thanking Mr. Satish on this day. Thank you. ಸತೀಶ ಓದೋವಾಗ್ಲೂ ಕೂಡ ನನಗೆ ತುಂಬಾ ಪೆಟ್ ಸ್ಟೂಡೆಂಟ್. ತುಂಬಾ ನೀಟಾಗಿ ಬರ್ತಾ ಇದ್ದ. ಇವರು ಮೂರು ಜನ ಅಣ್ಣ ತಮ್ಮಂದ್ರು. ಮೂರು ಜನ ಕೂಡ ತ್ರಿಮೂರ್ತಿಗಳಂಗ್ ಬರ್ತಾ ಇದ್ರು. ಅದರಲ್ಲಿ ಮಧ್ಯವನು ಸತೀಶ. ಮೂರು ಜನ ತುಂಬಾ ನೀಟಾಗಿ ಬರ್ತಾ ಇದ್ರು. ಹೇಳಿದ ಮಾತು ಚೆನ್ನಾಗಿ ಕೇಳ್ತಾ ಇದ್ದ. ಈಗ ನನ್ಗೇನ್ ಬಾಯಿ ತಿರುಗ್ತಾ ಇಲ್ಲ ಏನ್ ಹೇಳೋದಿಕ್ಕೆ ಅಂತ. ಯಾಕಂದ್ರೆ ನಮಗಿಂತಲೂ ತುಂಬಾ ಎತ್ತರದಲ್ಲಿದ್ದಾರೆ ಸತೀಶ. ನಾನು ಸುಮಾರು ವರ್ಷ ಸೋಷಿಯಲ್ ಟೀಚರ್ ಆಗಿ ಕೆಲಸ ಮಾಡಿದ್ದೀನಿ. ಸುಮಾರು ಜನಕ್ಕೆ ಮಾದರಿ ಅಂತ ಹೇಳ್ಕೊಳಕ್ಕೆ ನನಗೆ ಹೆಮ್ಮೆ ಇದೆ. ಯಾಕೆಂದ್ರೆ ನಾನು ನನ್ನ ಸೇವೆಯಲ್ಲಿ ತುಂಬಾ ತೃಪ್ತಿ ಪಟ್ಟಿದ್ದೀನಿ. ಅಂತದ್ರಲ್ಲಿ ಇಂಥ ಮಕ್ಳಿರೋದು ನಮ್ಗೆ ದೊಡ್ಡ ಅವಾರ್ಡ್ ಬಂದ್ರು ಕೂಡ ಇಷ್ಟು ಖುಷಿ ಆಗೋದಿಲ್ಲ. ನಮ್ಗೆ ಯಾವ ಪದವಿ ಬಂದಿದ್ರು, ಯಾವ ಅವಾರ್ಡ್ ಬಂದಿದ್ರು ಕೂಡ ಇಷ್ಟು ಸಂತೋಷ ಆಗ್ತಾ ಇರ್ಲಿಲ್ಲ. ಯಾಕೆಂತಂದ್ರೆ ಸತೀಶ ಮಾಡಿರೋಂಥ ಕೆಲಸ ಮುಂದಿನ ಪೀಳಿಗೆಗೆ ದೊಡ್ಡ ಕೊಡುಗೆ. ಇದು ಶಾಶ್ವತವಾಗಿ ನಿಲ್ಲೋಂತ ಒಂದು ಕೊಡುಗೆ. ನಾವು ಭಾಷಣ ಮಾಡ್ಬೋದು, ಹೇಳ್ಬೋದು, ಯಾವ್ದೋ ಒಂದು ಕೆಲಸ ಮಾಡಿ ಬಿಡ್ಬೋದು. ಆದ್ರೆ ಅವನೇನ್ ಇದನ್ನ ಸಂಗ್ರಹಿಸಿ ಇಷ್ಟು ಜೋಪಾನವಾಗಿಟ್ಟು ಸುಮಾರು ಕಡೆ ಪ್ರದರ್ಶನ ಕೊಟ್ಟಿದ್ದಾನೆ. ನಾನು ಕೇಳ್ತಾನೆ ಇರ್ತೀನಿ, ವಿಚಾರಿಸ್ತಾ ಇರ್ತೀನಿ. ಒಂದ್ಸಾರಿ DD ಚಂದನಲ್ಲಿ ಕೂಡ ಪ್ರೋಗ್ರಾಮ್ ಬಂದಿತ್ತು ಸತೀಶ್ ಅದು. ಈ ರೀತಿಯ ಒಂದು ಸಾಧನೆ ಬಹಳ ಕಷ್ಟ ಇದೆ. ಆದ್ರೂ ಕೂಡ ತಾಳ್ಮೆಯಿಂದ, ಸ್ವಂತ ಹಣದಿಂದ ಸಮಾಜಕ್ಕೆ ಉಪಯೋಗ ಆಗುವಂತಹ ಇಂಥ ಒಂದು ಕೆಲಸ ಮಾಡಿರುವಂತ ಸತೀಶನ್ನ ನಮ್ಮ ಶಿಷ್ಯ ಅಂತ ಹೇಳ್ಕೊಳ್ಳೋದಕ್ಕೆ ನಾನು ತುಂಬಾ ಗರ್ವ ಪಡ್ತೀನಿ. ಎಲ್ಲಾರ್ಗು ಇಂಥ ಶಿಷ್ಯರು ಸಿಗೋದಿಲ್ಲ. ಇವನ ಒಂದು ಏಳಿಗೆ ಇನ್ನೂ ಚೆನ್ನಾಗಿ ನಡೀಲಿ, ಮುಂದೆ ಮತ್ತಷ್ಟು ಸಾಧನೆ ಮಾಡ್ಲಿ. ಯಾವಾಗ್ಲೂ ವಿಶ್ ಮಾಡೋದ್ ನಾನು ಅದೇ, ಇನ್ನು ಮುಂದೆ ನೀನು ಹೆಚ್ಚಿನ ಸಾಧನೆ ಮಾಡಪ್ಪ ಅಂತೇಳಿ. ಸಮಾಜಕ್ಕೆ ನಾವು ಮಾದರಿಯಾಗಿ ಬದುಕೋದು ತುಂಬಾ ಕಷ್ಟ ಇದೆ. ನಮ್ಮಷ್ಟಕ್ಕೆ ನಾವು ಒಳ್ಳೆಯವರಾಗೋದು ಸ್ವಲ್ಪ. ಆದ್ರೆ ಇಡೀ ಸಮಾಜಕ್ಕೆ ಮಾದರಿಯಾಗಿ ಬದುಕುವಂತದ್ದು ಕೆಲವರು ಮಾತ್ರ. ಅಂತವರಲ್ಲಿ ಸತೀಶ ಒಬ್ನು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವನ ಒಂದು ಸಾಧನೆಗೆ ಇನ್ನಷ್ಟು ಸನ್ಮಾನ ಸತ್ಕಾರಗಳು ಸಿಗ್ಲಿ, ಉನ್ನತ ಒಂದು ಸ್ಥಾನಕ್ಕೆ ಏರ್ಲಿ, ಇನ್ನೂ ಹೆಚ್ಚಿನ ಸಾಧನೆ ಮಾಡ್ಲಿ ಅಂತ ಬಯಸ್ತೀನಿ. ಖಂಡಿತ. ನನಗೆ ಇಷ್ಟು ವರ್ಷಗಳ, ನನ್ನ 40 ವರ್ಷಗಳ ಸರ್ವಿಸ್ ಅಲ್ಲಿ ಸುಮಾರು 1000 ಮಕ್ಕಳು ನೋಡಿದ್ದೀನಿ. ಟೌನ್ CRP ಆಗಿ 4 ವರ್ಷ ಕೆಲಸ ಮಾಡಿದೆ. ಆಗ ಟೌನ್ ನ ಎಲ್ಲಾ ಶಾಲೆಗಳ ಪರಿಚಯ ಇದೆ. ಎಲ್ಲಾ ಮಕ್ಕಳಲ್ಲೂ ಕೂಡ ಕೆಲವರಲ್ಲಿ ಕೆಲವು ಗುಣಗಳನ್ನ ನಾನು ಮೆಚ್ಕೊಂಡಿದ್ದೀನಿ. ಪ್ರೈವೇಟ್ ಶಾಲೆ ಆಗ್ಬೋದು, ಗೌರ್ಮೆಂಟ್ ಶಾಲೆ ಆಗ್ಬೋದು. ಆದ್ರೆ ಸತೀಶ ಮಾತ್ರ ಬಹಳ ಮನಸ್ಸಲ್ಲಿ ಆಳವಾಗಿ ನೆನಪಿಸ್ಕೊಳ್ಳುವಂತ ಒಂದು ಸಾಧನೆ ಮಾಡಿದ್ದಾನೆ. ನಿಜವಾಗ್ಲೂ ಸತೀಶನ್ನ ಶಿಷ್ಯನಾಗಿ ಪಡೆದಿದ್ದು ನಾನು ಒಂದು ಧನ್ಯ ಅಂತ ಹೇಳ್ತೀನಿ. ದೇವರು ಒಳ್ಳೇದ್ ಮಾಡಲಿ ಅಂತ ಆಸೆ. ಸರ್ ನಮಸ್ತೆ, ನನ್ನ ಹೆಸರು ಸತೀಶ್ ಅಂತ. ನಾನು ಜುಡಿಷಿಯರಿ ಡಿಪಾರ್ಟ್ಮೆಂಟ್, ಚಿಂತಾಮಣಿ ಕೋರ್ಟಲ್ಲಿ ಬೆಂಚ್ ಕ್ಲರ್ಕ್. ನಮ್ಮ ಮಗಳು ಬಂದು 5th ಸ್ಟ್ಯಾಂಡರ್ಡ್, ಮಗ ಬಂದು 2nd ಸ್ಟ್ಯಾಂಡರ್ಡ್. ಇದೇ ಸ್ಕೂಲ್ ಮಾತ್ರ ತುಂಬ ಚೆನ್ನಾಗಿದೆ, ಚೆನ್ನಾಗಿ ಹೇಳ್ಕೊಡ್ತಾರೆ. ಬಟ್ ಇವರು ಸತೀಶ್ ಸರ್ ನಮ್ಗೆ ಗೊತ್ತಿರೋರೆ, ಬಟ್ ಮೊದಲು ನೋಡಿದ್ದೀನಿ. ತುಂಬ ಹಾರ್ಡ್ ವರ್ಕ್ ಅವ್ರ ಡಿಪಾರ್ಟ್ಮೆಂಟ್, ಜುಡಿಷಿಯರಿ ಡಿಪಾರ್ಟ್ಮೆಂಟ್ ಅಂದರೆ ತುಂಬ ವರ್ಕ್ ಜಾಸ್ತಿ ಇರ್ತದೆ. ಅಂಥ ಪ್ರೆಷರಲ್ಲಿ ಇಂಥ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಅವ್ರನ್ನ ತುಂಬಾ ಶ್ಲಾಘಿಸ್ಬೇಕು. ವೆರಿ ಗುಡ್ ಪರ್ಸನ್ ಅವರು. ಯಾರಿಗೂ ಇಂಥ ಮೈಂಡ್ ಬರಲ್ಲ. ಸಮಾಜಕ್ಕೆ ಮತ್ತೆ ಮಕ್ಕಳಿಗೆ ನಮ್ಮ ದೇಶದ ಬಗ್ಗೆ ಕಾಯಿನ್ಸು ಅದೆಲ್ಲ ಹೇಳ್ಕೊಡೋದು ಎಲ್ರಿಗೂ ಬರಲ್ಲ ಅಂತ ಮೈಂಡು. ಅವ್ರಿಗೆ ಬಂದಿದೆ. ಅವ್ರು ಒಳ್ಳೇದಾಗ್ಲಿ, ಅವರು ಇನ್ನ ಉನ್ನತ ಸ್ಥಾನಕ್ಕೆ ಹೋಗ್ಲಿ ಅಂತ ಬಯಸ್ತಾ ಇದ್ದೀನಿ. ಮಕ್ಕಳಿಗೆ ತುಂಬಾ ಯೂಸ್ ಆಗುತ್ತೆ ಇದು. ಯಾಕಂದ್ರೆ ನಮ್ಮ ದೇಶದ ಬಗ್ಗೆ, ನಮ್ಮ ಕಾಯಿನ್ಸ್ ಬಗ್ಗೆ ಎಲ್ಲಾನು ಯಾರಿಗೂ ಗೊತ್ತಿರಲ್ಲ ಸರಿಯಾಗಿ. ಏನೋ ಬುಕ್ಸ್ ಅಲ್ಲಿ ಓದಿರ್ತಾರೆ, ಬಟ್ ರಿಯಲ್ ಆಗಿ ನೋಡ್ತಾ ಇದಾರೆ. ಅವ್ರಿಗೆ ತುಂಬಾ ಥ್ಯಾಂಕ್ಸ್. ಸತೀಶ್ ಸರ್ ಅವ್ರಿಗೂ ತುಂಬಾ ಥ್ಯಾಂಕ್ಸ್ ಹೇಳ್ತಾ ಇದೀವಿ. ಥ್ಯಾಂಕ್ ಯು.
ನಿಮ್ಮ ಚಿಕ್ಕ ವಯಸ್ಸಲ್ಲಿ ಕಾಯಿನ್ ಸಿಸ್ಟಮ್ ಎಲ್ಲ ಹೋಗ್ತಾ ಇತ್ತು. ಹಾ ಇವಾಗಿನ ಜನರೇಷನ್ ಅಲ್ಲಿ ಈ ಫೋನ್ ಪೇ ಗೂಗಲ್ ಪೇ ಬಂದ್ಬಿಟ್ಟು ಕಾಯಿನ್ಸ್ ನಾಲೆಜ್ ಇಲ್ದಂಗ ಹೌದು ಹೌದು ಸರ್, ತುಂಬಾ ಇದೆ. ಪ್ರಾಕ್ಟಿಕಲ್ ಆಗಿ ನೋಡ್ತಾ ಇದ್ರೆ ಕಾಯಿನ್ಸ್ ಎಲ್ಲಾನು. ಇವಾಗ ಮಕ್ಳಂತೂ ನೋಡೋದೇ ಇಲ್ಲ ಕಾಯಿನ್ಸ್, ಎಲ್ಲ ಗೂಗಲ್ ಪೇ ಫೋನ್ ಪೇ ನೋಟುಗಳು ನೋಡ್ತಾರೆ ಅಷ್ಟೇ, ಕಾಯಿನ್ಸ್ ಅಂತೂ ನೋಡೋದೇ ಇರಲ್ಲ. ಬಟ್ ಪ್ರಾಕ್ಟಿಕಲ್ ಆಗಿ ನೋಡ್ತಾ ಇರೋದ್ರಿಂದ ಮಕ್ಳಿಗೆ ತುಂಬಾ ಯೂಸ್ ಆಗುತ್ತೆ. ನಮ್ ದೇಶ ಹಿಂಗಿತ್ತು, ಹಿಂಗೆಲ್ಲ ಕಾಯಿನ್ಸ್ ಎಲ್ಲ ಇತ್ತು ಅಂತ. ಅವರು ಸತೀಶ್ ಸರ್ ಅವ್ರಿಗಂತೂ ತುಂಬಾ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು.